ಹಾಯ್ ಹಲೋ ಎಲ್ರಿಗೂ ಚಿಕ್ಕು ಲೋಕ್ಸ್ ಕನ್ನಡಕ್ಕೆ ಸ್ವಾಗತ. ಹಾಗೆ ಪ್ರತಿಯೊಬ್ಬರೂ ಸಹ ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂತಹ ರೆಸಿಪಿ ಸಿಂಪಲ್ಲಾಗಿ ಮಾಡುವಂತಹ ಚಿಕನ್ ಫ್ರೈ. ಸೊ ಬ್ಯಾಚುಲರ್ಸ್ಗೂ ಈಸಿ, ಹಾಗೆ ಅಂದರೆ ತಕ್ಷಣಕ್ಕೆ ನೀವು ಮಾಡಬೇಕಾಗಿರುವಂತಹ ಒಂದು ಚಿಕನ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಏನೇನು ಐಟಮ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ 3 ಈರುಳ್ಳಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ಇದು ಏಲಕ್ಕಿ, ಲವಂಗ, ಚಕ್ಕೆ ಸ್ವಲ್ಪ. ಇದನ್ನು ಯಾಕೆ ಹಾಕ್ತಾರೆ ಅಂದರೆ ಒಂದು ಚಿಕನ್ ಫ್ರೈಯಲ್ಲಿ ಒಂದು ಘಮ್ ಅಂತ ಒಂದು ಪರಿಮಳ ಇರಲಿ ಅನ್ನೋ ಒಂದು ಕಾರಣಕ್ಕೆ, ಟೇಸ್ಟು ಸಹ ಕೊಡುತ್ತೆ ಇದು, ಅದಕ್ಕೋಸ್ಕರ ಹಾಕ್ತೀವಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ 2 ಟೊಮೊಟೊ, ಅದ್ರ ಜೊತೆಗೆ ಎಲ್ರಿಗೂ ಗೊತ್ತೇ ಇದೆ ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಾದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ದಿಢೀರಂತ ಮಾಡೋದ್ರಿಂದ ಮನೇಲಿ ಇಲ್ಲದೆ ಇರೋ ಕಾರಣ ಅಂಗಡಿಯಿಂದ ತರಿಸಿದ್ದೀವಿ. ಸೊ ಬನ್ನಿ, ಹಾಗಿದ್ರೆ ಹೇಗೆ ಚಿಕನ್ ಫ್ರೈನ ಮಾಡೋದು ನಾನು ಅದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಆಗಲೇ ಹೇಳಿದಾಗ ಎಲ್ಲರೂ ಚಿಕನ್ ಫ್ರೈಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಚಿಕನ್ನ ಚೆನ್ನಾಗಿ ಒಂದು 4-5 ಸತಿ ತೊಳ್ಕೊಂಡು ಅರಿಶಿನ ಪುಡಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇದು 1.5 kg ಚಿಕನ್ನು. ಅದಕ್ಕೆ ಏನೇನು ಬೇಕಾಗಿರುವಂಥ ಐಟಮ್ ಸಹ ಇಲ್ಲಿದೆ. ಸೊ ಹಾಗಿದ್ರೆ ಬನ್ನಿ ಹೇಗೆ ಚಿಕನ್ ಫ್ರೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ನಾನು ಮೊದಲಿಗೆ ಹೇಳ್ದಂಗೆ ಏಲಕ್ಕಿ 1-2, ಸೊ ಚಕ್ಕೆ, ಲವಂಗ. ನಿಮಗೆ ಗೊತ್ತು, ನಾವೇನೇ ಒಂದು ಪಲಾವ್ ಮಾಡಿದ್ರು ಅಥವಾ ಏನೋ ಒಂದು ಮಸಾಲೆ ಐಟಮ್ ಮಾಡಿದ್ರು ಈ ಐಟಮ್ ಹಾಕಿತ್ತು, ಯಾಕಂದರೆ ಆ ಒಂದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ನೋಡಿ, ಏಲಕ್ಕಿ 2, 3 ಲವಂಗ, 3 ಚಕ್ಕೆ. ಸೊ ನಿಮಗೆ ಬೇಕು ಅಂತಂದರೆ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ಇವಾಗ ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪು ಇಲ್ಲದೆ ಇರೋ ಕಾರಣ ನಾನು ಹಾಗೆ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೋದು ಅನ್ನೋದು. ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಕೆಂಪಿಗೆ ಹುರಿಬೇಕು, ಹಸಿ ವಾಸನೆ ಸಹ ಹೋಗಬೇಕು. ಈರುಳ್ಳಿನ ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳೋಣ. ಅದ್ರ ಜೊತೆಗೆ ಕರಿಬೇವು, ಮೊದಲಿಗೆ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಯಾಕೆ ಹಾಕೋದು ಅಂತಂದರೆ ಚೆನ್ನಾಗಿ ಈರುಳ್ಳಿ ಬೇಯಲಿ, ಹಸಿ ವಾಸನೆಯೂ ಸಹ ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಉಪ್ಪು ಹಾಕೋತೀವಿ. ಚೆನ್ನಾಗಿ ಕೆಂಪಿಗೆ ಹುರಿಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ಈರುಳ್ಳಿ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಹಸಿಮೆಣಸಿನ್ಕಾಯಿ, ಸೊ ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಆಗುತ್ತೆ. ಯಾರ್ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅವರೆಲ್ಲ ಆದಷ್ಟು ಹಸಿಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆದ ನಂತರ ನಾನು ಆಗಲೇ ನಿಮಗೆ ತೋರಿಸ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ನಾನು ತೋರಿಸ್ತಾ ಹಾಕಿ ತೇಜು ಬ್ರ್ಯಾಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆದಷ್ಟು ಮನೇಲಿ ನೀವು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಸದ್ಯಕ್ಕೆ ಈಗ ನಮ್ಮ ಮನೇಲಿ ಇಲ್ದಿರೋ ಕಾರಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಸೊ 1 ಸ್ಪೂನ್ ಇಲ್ಲ 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಸಹ ನೀವು ಫ್ರೈ ಮಾಡ್ತಾ ಇರಬೇಕು. ಈ ಥರ ಆವಾಗಲೇ ಅದು ನಿಮಗೆ ಫೀಲ್ ಕೊಡೋದು. ಇಲ್ಲಾಂದರೆ ಅದೇ ವಾಸನೆ ನಿಮಗೆ ಇರುತ್ತೆ, ಅದು ತಿನ್ನೋಕ್ಕೂ ಸಹ ಟೇಸ್ಟ್ ಸಿಗಲ್ಲ. ಸೊ ಈ ಚಿಕನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರೋದ್ರಿಂದ ಸೊ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೊದಲಿಗೆ ಅರಿಶಿನ ಎಷ್ಟು ಬೇಕಷ್ಟು ಅರಿಶಿನ ಹಾಕೋಣ. ಅರಿಶಿನ ಹಾಕೋ ನಂತರ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಸಿಂಪಲ್. ಆದಷ್ಟು ಬೇಗ ಯಾವಾಗಲೂ ಸಾಂಬಾರು ಮಾಡಿ ಬೇಜಾರಾಗಿದೆ, ನಮಗೆ ತಕ್ಷಣಕ್ಕೆ ಏನಾದರೂ ಮಾಡಬೇಕು ಅಂದಾಗ ಈ ಥರ ಮಾಡ್ಕೋಬೋದು. ಚೆನ್ನಾಗಿ ರೋಸ್ಟ್ ಆಗಲಿ. ಈಗಾಗಲೇ ತೋರಿಸ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮಾಟೊ. ಸೊ ಟೊಮಾಟೊನೂ ಸಹ ನಿಮಗೆ ಒಂದು ಸಜೆಷನ್ ಕೊಡಬೇಕು ಅಂತಂದರೆ, ಕಿಡ್ನಿ ಸ್ಟೋನ್ ಇರೋರು ಟೊಮಾಟೊ ಬೀಜನ ತಿನ್ನಕ್ಕೆ ಹೋಗ್ಬಿಡಿ. ಟೊಮಾಟೊ ಬೀಜನ ತೆಗೆದು ನೀವು ಅಡುಗೆಗೆ ಉಪಯೋಗಿಸ್ಬೋದು. ಯಾಕಂದರೆ ಟೊಮಾಟೊ ಬೀಜದಿಂದ ಕಿಡ್ನಿ ಸ್ಟೋನ್ ಉತ್ಪತ್ತಿನೂ ಆಗುತ್ತಂತೆ.
ಸೊ ಎಲ್ಲರೂ ತಿಳಿದವ್ರು ನನಗೆ ಹೇಳಿದರು, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ಟೊಮೆಟೊ ಬೀಜನ ತೆಗೆದು ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು. ಈ ಟೊಮೊಟೊ ಎಲ್ಲ ಆದಷ್ಟು ಸಾಫ್ಟ್ ಆದಮೇಲೆ ಸ್ವಲ್ಪ ಆಚಿನ್ ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದು ಅಂದಾಜು ಮೇಲೆ ನಾನು ಹಾಕೋದು, ಯಾವುದನ್ನು ನಾನು ಮೆಜರ್ಮೆಂಟ್ ಇಟ್ಕೊಂಡು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅನ್ನೋದಿಲ್ಲ. ನಿಮಗೆ ಅಡುಗೆ ಮಾಡಿ ನೀವು ಯಾವ ರೀತಿ ಅಂದ್ಕೊಂಡ್ರೆ ಅದು. ಇಲ್ಲ ನಿಮಗೆ ಮೆಜರ್ಮೆಂಟ್ ಬೇಕು ಅಂತಂದರೆ 1 kg ಚಿಕನ್ಗೆ 1 ಸ್ಪೂನ್ ಗರಂ ಮಸಾಲ ಹಾಕಿ. ಜಾಸ್ತಿ ಗರಂ ಮಸಾಲ ಹಾಕಿದ್ರು ಅದ್ರ ಸ್ಮೆಲ್ಲೂ ಸಹ ಚೆನ್ನಾಗಿರಲ್ಲ. ಸೊ ನಾನು ಯಾವುದೇ ರೀತಿಯಾದಂಥ ಮೆಜರ್ಮೆಂಟ್ ಇಟ್ಕೊಳ್ಳಲ್ಲ, ಮೊದಲಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಒಂದು ಅಂದಾಜು. ಸೊ ಆನಂತರ ಚಿಲ್ಲಿ ಪೌಡ್ರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು. ನಾನು ಇದನ್ನೆಲ್ಲ ಫಸ್ಟೇ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಆ ಆನಿಯನ್ನು, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮಾಟೊ ಜೊತೆ ಸ್ವಲ್ಪ ಖಾರನೂ ಸಹ ಮಿಕ್ಸ್ ಆಗಬೇಕು, ಉಪ್ಪು ಖಾರ. ಸೊ ಮೊದಲಿಗೆ ಉಪ್ಪು ಹಾಕಿರೋದನ್ನು ಸಹ ನೀವು ನೋಡಿದ್ದೀರಾ. ಸೊ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಸೊ ನಿಮ್ಗೆ ಆಪ್ಷನಲ್ ಧನಿಯಾ ಪುಡಿ ಬೇಕು ಅನ್ನೋರು ಸಹ ಧನಿಯಾ ಪುಡಿ ಮಾಡ್ಕೋಬೋದು. ಸೊ ಇದು ನಾನು ಆದಷ್ಟು ಬೇಗ ಮಾಡಿ ತಿನ್ನಿಸುವಂತಹ ಒಂದು ಚಿಕನ್ನ ತೋರಿಸೋದ್ರಿಂದ ಮನೇಲಿ ಏನಿದೆ ಅದರಲ್ಲಿ ಮಾಡುವಂಥದ್ದು. ಸೊ ಆಗಲೇ ಹೇಳಿದೆ, ಈ 1.5 kg ಚಿಕನ್ನ ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ಇದಕ್ಕೆ ಹಾಕೊಳ್ಳೋಣ. ಸೊ ಚಿಕನ್ ಹಾಕಿದ ನಂತರ ಸ್ವಲ್ಪ ಅರಿಶಿನ, ಚಿಕನ್ಗೆ ತಾಕುವಂಥ ಅರಿಶಿನ ನಾವು ಜಾಸ್ತಿ ಯೂಸ್ ಮಾಡಿದಷ್ಟು ಏನಂತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದದು. ಸೊ ಚಿಕನ್ಗೆ ನೀವು ಅರಿಶಿನ ಹಾಕಲೇಬೇಕು. ಸೊ ಹಾಕಿದ ನಂತರ ಈ ಥರ ಬಾಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬಾಡಿಸಿದ ನಂತರ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಮೊದಲಿಗೂ ಸಹ ನಾನು ಉಪ್ಪು ಹಾಕಿದ್ದೆ, ಈಗ ಚಿಕನ್ ಹಾಕಿರೋ ಕಾರಣ ಚಿಕನ್ಗೂ ಸಹ ಒಂದು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈಗ ಚಿಕನ್ಗೂ ಸಹ ಉಪ್ಪು ಆಗುತ್ತೆ. ಸೊ ಈ ಥರ ಮಾಡಾದ್ಮೇಲೆ 1 ಡ್ರಾಪ್ ಸಹ ನಾನು ನೀರು ಹಾಕಿಲ್ಲ, ಎಣ್ಣೆಲೇ ಸಹ ಇದು ಫ್ರೈ ಆಗ್ತಾ ಇರೋದು. ಸೊ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ, ಒಂದು ತಟ್ಟೆನ ಮುಚ್ಚಿ ಕ್ಲೋಸ್ ಮಾಡೋಣ. ಸೊ ನೋಡೋಣ ನೆಕ್ಸ್ಟ್ ಯಾವ ರೀತಿ ಆಗಿರುತ್ತೆ ಚಿಕನ್ ಫ್ರೈ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ನಾನು ಆಗಲೇ ಹೇಳಿದೆ ಚಿಕನ್ಗೆ ನಾನು ಸ್ವಲ್ಪನೂ ನೀರು ಹಾಕಿಲ್ಲ ಅಂತ. ನೋಡಿ, ಚಿಕನ್ನಲ್ಲೇ ನೀರು ಯಾವ ರೀತಿ ಬಿಟ್ಕೊಳ್ತಾ ಇದೆ, ಅದರಲ್ಲೇ ಬೇಯ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ ಯಾವ ರೀತಿ ಬರುತ್ತೆ ಏನು ಅನ್ನೋದು. ಚಿಕನ್ ಆಗಲೇ ಆಲ್ರೆಡಿ ಅರ್ಧ ಬೆಂದಿದೆ. ಸೊ ಬೆಂದಾದಮೇಲೆ ನಾವು ಮತ್ತೆ ಸ್ವಲ್ಪ ಖಾರ ಬೇಕು ಅಂದರೆ ಖಾರನ ಆ್ಯಡ್ ಮಾಡ್ಕೋಬೋದು. ಸೊ ನೋಡೋಣ ಬನ್ನಿ ಹೇಗೆ ಚಿಕನ್ ಬೇಯ್ತಾ ಇದೆ. ಸೊ ಆಲ್ಮೋಸ್ಟ್ ಬೆಂದಿದೆ. ವೆರಿ ಸಿಂಪಲ್ ಆಗಿ ಆದಷ್ಟು ಬೇಗ ಮಾಡುವಂತಹ ಚಿಕನ್ ಫ್ರೈ ನೀವು ಸಹ ಮನೇಲಿ ಟ್ರೈ ಮಾಡಿ. ಹಾಗೆ ಗಾರ್ನಿಷ್ಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಚಿಕನ್ ಫ್ರೈ, ತುಂಬ ಕಲರ್ಫುಲ್ ಆಗಿದೆಯಲ್ಲ, ಅದೇ ರೀತಿ ಕಲರ್ಫುಲ್ ಟೇಸ್ಟ್ ಆಗೋ ಸಹ ಇರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ದಿಢೀರಂತ ಮಾಡುವಂತಹ ಚಿಕನ್ ಫ್ರೈ ಅನ್ನೋದನ್ನು ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ. ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.